ಹಾಗೆ ಇವಾಗ ನೋಡ್ತಾ ಇರ್ಬೋದು ನಾವಿರೋದು ಕಟ್ರಾದಲ್ಲಿ. ಹಾಗೆ ಇಲ್ಲಿ ಎಲ್ಲ ಪ್ರತಿಭಟನೆ ಮಾಡ್ತಾ ಇರೋದು ನಾವು ವೈಷ್ಣೋದೇವಿ ನೋಡಕ್ ಬಂದಿರೋದು, ವೈಷ್ಣೋದೇವಿಗೆ ನೋಡಕ್ ಬಂದಿರೋದು. ಆದರೆ ಎಲ್ಲರೂ ಸ್ಟ್ರೈಕ್ ಮಾಡ್ತಾ ಎಲ್ಲರೂ ಬೇಗ ಯಾತ್ರೆ ಸ್ಟಾರ್ಟ್ ಮಾಡಿ ಅಂತ ಇದು ಮಾಡ್ತಾ ಇರೋದು. ಆದರೆ ಯಾವುದೇ ರೀತಿ ಯಾತ್ರೆ ಇಲ್ಲಿವರೆಗೂ 5 ದಿನ ಆಯಿತು, ಇನ್ನೂ ಯಾವುದು ಸ್ಟಾರ್ಟ್ ಆಗಿಲ್ಲ. ಹಾಗೆ ಅಮರನಾಥ್ ಸಹ 5 ದಿನದಿಂದ ಸ್ಟಾಪ್ ಆಗಿರೋದು. ಇಲ್ಲಿ ವಾತಾವರಣ ಅಂತೂ ಕೂಲಾಗಿದೆ, ಯಾವುದೇ ರೀತಿ 2 ದಿನದಿಂದ ಮಳೆ ಅಷ್ಟು ಬರ್ತಾ ಇಲ್ಲ. ನಾವು ಇಲ್ಲೇ ಇದ್ದೀವಿ, ಸಿಚುವೇಶನು ಚೆನ್ನಾಗೇ ಇದೆ. ಆದರೆ ಯಾವುದೇ ರೀತಿ ಮಳೆ ಬರ್ದಿರೋ ಕಾರಣ ಇಲ್ಲಿ ಇನ್ನು ಯಾತ್ರೆನ ಸ್ಟಾರ್ಟ್ ಮಾಡಿಲ್ಲ. ಹಾಗೆ ಹೆಲ್ಪ್ ಸೆಂಟರ್ಗೆ ಬಂದರೆ ಯಾವುದೇ ರೀತಿ ಅಷ್ಟೊಂದು ನಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇಲ್ಲ. ಇನ್ನು ಎಲ್ಲ ಹೋರಾಟಗಳನ್ನು ಸಹ ಮಾಡ್ತಾ ಇದ್ದಾರೆ, ಬೇಗ ಯಾತ್ರೆನ ಸ್ಟಾರ್ಟ್ ಮಾಡಿ ಅಂತ. ನೋಡಬೇಕು, ನಾಳೆ ಏನಾದರೂ ಯಾತ್ರೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಪಕ್ಕ RFID ಸಹ ಕೊಡಬೇಕು. ಇನ್ನು RFID ಕೊಡೋದಕ್ಕೆ ಬೆಳಗ್ಗೆ 5 ಗಂಟೆಯಿಂದ 10 ಗಂಟೆ ರಾತ್ರಿವರೆಗೆ ಟೈಮ್ ಇರೋದು. ಆದರೆ ನಮಗೆ ಇನ್ನು ಯಾವುದೇ ರೀತಿ ಇದನ್ನು ಸಹ ಓಪನ್ ಮಾಡಿಲ್ಲ. ಅದರಿಂದ ನಮಗೆ ಪ್ರಾಬ್ಲಮ್ ಆಗ್ತಾ ಇರೋದು. ಏನಾದರೂ RFID ಕಾರ್ಡ್ ಓಪನ್ ಮಾಡಿದರೆ ಆರಾಮಾಗಿ ನಾವೆಲ್ಲರೂ ಬೇಗ ಹೋಗಿ ಮಾಡಿಸ್ಕೊಂಡು ಅದಾದ ನಂತರ ಯಾತ್ರೆಗೆ ಹೋಗಬೇಕು. ಆದರೆ ಇನ್ನು ಅದನ್ನು ಮಾಡಿಲ್ಲ, ಹಾಗೆ ಯಾತ್ರೆನೂ ಸ್ಟಾರ್ಟ್ ಮಾಡಿಲ್ಲ. ಇದರಿಂದ ತುಂಬ ಪ್ರಾಬ್ಲಮ್ ಆಗ್ತಿದೆ. ಹಾಗೆ ಇಲ್ಲಿನ ಎಲ್ಲ ಟೂರಿಸ್ಟ್ಗಳಿಗೂ ಸಹ ಇಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ. ಅದಕ್ಕೋಸ್ಕರ ಇಲ್ಲಿ ಒಂದು ಹೋರಾಟನೇ ನಡೀತಾ ಇದೆ. ನೋಡೋಣ ಯಾವ ರೀತಿ ಹೋರಾಟ ಇದು ಮುಂದುವರೆದು ನಮಗೆ ಜಯ ಸಿಗುತ್ತಾ ಇಲ್ಲೋ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದೇನೋ ಸಕ್ಸಸ್ ಆಯಿತು ಅಂದರೆ ಈ ಯಾತ್ರೆ ನಾಳೆ ಪಕ್ಕ ಸ್ಟಾರ್ಟ್ ಆಗುತ್ತೆ. 20/7 ಮಾಮೂಲಿ ಏನು ಯಾತ್ರೆ ಸ್ಟಾರ್ಟ್ ಮಾಡ್ತಾರೋ ಅದೇ ರೀತಿ ಸ್ಟಾರ್ಟ್ ಆಗುತ್ತೆ. ನೋಡೋಣ ಬನ್ನಿ ಯಾವ್ಯಾವ ರೀತಿ ಅಂತ. ಆಲ್ರೆಡಿ ಪೊಲೀಸ್ಗಳೆಲ್ಲ ಬಂದಿದ್ದಾರೆ. ಏನಾದರೂ ಜಾಸ್ತಿ ಆಯಿತು ಅಂದರೆ CRPF ಅವರು ಸಹ ಬರ್ಬೋದು, ಅದಂತೂ ಗೊತ್ತಿಲ್ಲ. ಇವಾಗ ನೋಡೋಣ ಬನ್ನಿ. ಹಾಗೆ ಎಲ್ಲ ನ್ಯೂಸ್ ಚಾನೆಲ್ಗಳು ಸಹ ಬಂದಿದೆ, ಒಳಗೆ ಎಲ್ಲರೂ ಸಹ ಮಾತಾಡ್ತಾ ಇದ್ದಾರೆ. ನೋಡಿ, ತುಂಬ ಜನರುಗಳೆಲ್ಲ ಇದ್ದಾರೆ. ಯಾತ್ರೆ ಸ್ಟಾರ್ಟ್ ಮಾಡಿ ಅಂತ, ತುಂಬ ಯಾತ್ರೆ ಬೇಗ ಸ್ಟಾರ್ಟ್ ಮಾಡಿ ಅಂತ ಎಲ್ಲರೂ ಸಹ ಪ್ರತಿಭಟನೆ ಮಾಡ್ತಾರೆ. ಇಲ್ಲಿ ಇದೆಲ್ಲ ಸಕ್ಸಸ್ ಆಯಿತು ಅಂದರೆ ನಮ್ಮ ಯಾತ್ರೆ ಸುಗಮವಾಗಿ ಸ್ಟಾರ್ಟ್ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ಆದರೆ ನಮಗೆ ಯಾವುದೇ ರೀತಿ ಇನ್ನೂ 2.5 ದಿನ ಆಯಿತು, ಇನ್ನು ನಮಗೆ ಯಾತ್ರೆ ಶುರುವಾಗಿಲ್ಲ. ಏನಕ್ಕಂದರೆ ಇಲ್ಲಿನ ವೆದರ್ ಅಂತೂ ತುಂಬ ಹದಗೆಟ್ಟೋಗಿದೆ. ಆದರೆ ನೆನ್ನೆ ಮತ್ತು ಇವತ್ತು ಒಂದು ಸ್ವಲ್ಪ ಹೇಳ್ಬೋದು ಅಂದರೆ ಬೆಟರ್ ಆಗಿದೆ. ನೆನ್ನೆಗಿಂತ ಇವತ್ತು ವೆದರ್ ಹೆಂಗೆ ಚೆನ್ನಾಗಿದೆ ಅಂದರೆ ಕ್ಲೌಡೆಲ್ಲ ಕ್ಲಿಯರಾಗಿ. ಇವತ್ತು ನಾವು ಸೂರ್ಯನ ನೋಡಿದ್ದು, ಅಲ್ಲಿವರೆಗೂ ನೆನ್ನೆ ನೋಡಿರಲಿಲ್ಲ, ಅದು ಮೊನ್ನೆ ನೋಡಿರಲಿಲ್ಲ. ಹಾಗೆ ಅಮರನಾಥಲ್ಲೂ ಸಹ ಸೂರ್ಯನ ಬೆಳಕನ್ನು ಅಷ್ಟು ನೋಡಿರಲಿಲ್ಲ. ಆದರೆ ಇವತ್ತು ಒಂದು ಸ್ವಲ್ಪ ಕ್ಲೌಡ್ ಕ್ಲಿಯರಾಗಿ ಅದ್ದೂರಾಗಿ ಕಾಣಿಸ್ತಾ ಇತ್ತು. ಹಾಗೆ ಇವತ್ತು ಸಹ ನಮ್ಮ ಕಟ್ರಾದ ಮೇನ್ ಬಸ್ ಸ್ಟ್ಯಾಂಡ್ ಆದಂಥ ಅಲ್ಲಿ ಒಂದು ಸ್ವಲ್ಪ ಪ್ರತಿಭಟನೆ ಮಾಡ್ತಾಯಿದ್ರು, ಯಾತ್ರೆನ ಬೇಗ ಶುರು ಮಾಡಿ ಅಂತ. ಆದರೆ ಯಾವುದೇ ರೀತಿ ಇನ್ನು ಯಾತ್ರೆ ಶುರು ಮಾಡಿಲ್ಲ. ಏನಕ್ಕಂದರೆ ಮೇಯ್ನು ಸೈನ್ ಬೋರ್ಡಿಂದ ಪರ್ಮಿಷನ್ ಬರಬೇಕು. ಅದಾದ ನಂತರ ಮೇಲೆ ಎಲ್ಲ ಕ್ಲಿಯರ್ ಮಾಡಬೇಕು. ಎಲ್ಲೆಲ್ಲಿ ಲ್ಯಾಂಡ್ಸ್ಲೈಡ್ ಆಗಿದೆಯೋ, ಹಾಗೆ ಯಾವ್ಯಾವ ಜಾಗ ಇನ್ನೂ ಸರಿ ಮಾಡಿಲ್ವೋ ಅಲ್ಲೆಲ್ಲ ಸರಿ ಮಾಡಿ ಅದಾದ ನಂತರ ಮೇಲೆಲ್ಲ ಕ್ಲಿಯರಾಗಿ ಮಳೆ ಬಂದಿಲ್ಲ ಅಂದರೆ ಇವಾಗ 12 ಅವರ್ಸ್ ಅಂದರೆ ಮಳೆ ಯಾವಾಗ ನಿಲ್ಲುತ್ತೋ ಅದಾದ ನಂತರ ಒಂದು 12 ಅವರ್ಸ್ ಆದ ನಂತರ ಮಳೆ ಸಂಪೂರ್ಣವಾಗಿ ನಿಂತ್ಕೊಳ್ಳುತ್ತೋ ಅದಾದ ನಂತರ ರಿಪೋರ್ಟ್ಸು IMD ಇಂದ ಬರುತ್ತೆ. ಹಾಗೆ ಸೈನ್ ಬೋರ್ಡ್ ಅವರು ಅದರ ಮೇಲೆ ಇಲ್ಲಿಂದ ಅವರು ಅಪ್ರೂವಲ್ ಕೊಡ್ತಾರೆ, ಏನೋ ಇಲ್ಲಿನ ಲೋಕಲ್ಸ್ಗಳಿಗೆ. ಅದಾದ ನಂತರ ಇಲ್ಲಿಂದ ಯಾತ್ರೆ ಶುರು ಆಗುತ್ತೆ. ಅದಕ್ಕೋಸ್ಕರ ನಾವು ಮೇಯ್ನಾಗಿ ಬಫರಿಂಗ್ ಟೈಮ್ನ ಎಷ್ಟು ದಿನ ಇಟ್ಕೊಂಡಿದ್ದೋ? 3 ದಿನ ಇಟ್ಕೊಂಡಿದ್ದೋ ಆರಾಮಾಗಿ. 1 ದಿನ 2 ದಿನ ವೆಯ್ಟ್ ಮಾಡ್ದೋ, 3ನೇ ದಿನವೂ ವೆಯ್ಟ್ ಮಾಡೋಕ್ಕೆ ಟ್ರೈ ಮಾಡ್ದೋ. ಆದ್ರೂ ಇವಾಗ ನಮಗೆ ಕಾಯೋಕ್ಕೆ ವೆಯ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಅಷ್ಟೊಂದು ಬಫರಿಂಗ್ ಟೈಮ್ನ ನಾವು ಇಟ್ಕೊಂಡ್ರು ಸಹ ನಾವು ಇಲ್ಲಿನ ಯಾತ್ರೆಗೆ ಇನ್ನೂ ಶುರು ಮಾಡಿಲ್ಲ. ನೋಡೋಣ ಏನಾಗುತ್ತೆ ಅಂತ. ನಾಳೆ ಏನಾದರೂ ಯಾತ್ರೆ ಶುರು ಮಾಡ್ತೀವಿ ಅಂತ ಇನ್ಫಾರ್ಮೇಷನ್ ಬಂತು ಅಂದರೆ ನಾವು ಪಕ್ಕ RFID ಕಾರ್ಡ್ನ ಮಾಡಿಸಿ ಅದಾದ ನಂತರ ಯಾತ್ರೆ ಶುರು ಮಾಡೋಕ್ಕೆ ಹೋಗಬೇಕು. ಅದೊಂದು ಸ್ವಲ್ಪ ಪ್ರೊಸೆಸಿಂಗು ಜಾಸ್ತಿ ಲಾಂಗ್ ಆಗ್ಬೋದು. ಆವಾಗ ನಮಗೂ ಸಹ ತುಂಬ ಬೇರೆ ಕಡೆಗೆ ಹೋಗುವಂಥ ಪ್ಲೇಸ್ಗಳಿದೆ. ಇನ್ನು ನಾವು ಪಂಜಾಬ್ಗೆ ಹೋಗಿ ಅಮೃತ್ಸರು, ವಾಘಾ ಬಾರ್ಡು, ಜಲಿಯನ್ವಾಲಾ ಬಾಗು ಈ ಪ್ಲೇಸ್ಗಳನ್ನೆಲ್ಲ ನಾವು ಕವರ್ ಮಾಡಬೇಕು. ಅದಕ್ಕೋಸ್ಕರ ನಾವು ಈ ಪ್ಲೇಸಿಂದ ನಾವು ಹೊರಡೋಂಥ ಟೈಮ್ ಬಂದಿದೆ. ನೋಡೋಣ ನಾಳೆ ಏನಾದರೂ ಅನ್ಫಾರ್ಚುನೇಟಾಗಿ ಓಪನ್ ಆಯಿತು ಅಂದರೆ ನಾವೇನು ರಿಟರ್ನ್ ಫ್ಲೈಟ್ನ ಮಾಡಿದ್ದೀವೋ ಅದನ್ನು ಒಂದು ಸ್ವಲ್ಪ ರೀಶೆಡ್ಯೂಲ್ಗೆ ಹಾಕಿ ಇದನ್ನು ಕಂಪ್ಲೀಟ್ ಮಾಡಬೇಕು. ಏನಕ್ಕಂದರೆ ನಾವು ಬಂದಿರೋವಂಥದ್ದು ಅಮರನಾಥಕ್ಕೆ ಅಮರನಾಥಲ್ಲೂ ಸಹ ನಾವು ಬಫರಿಂಗ್ ಟೈಮ್ ಇಟ್ಕೊಂಡಿದ್ದೋ 1-2-3 ದಿನ. ಅಲ್ಲೂ ಸಹ ವೆಯ್ಟ್ ಮಾಡ್ದೋ, ಅಲ್ಲೂ ಸಹ ನಮಗೆ ಯಾವುದೇ ರೀತಿ ಲಕ್ ಅನ್ನೋದು ಸಿಗಲಿಲ್ಲ. ಇವಾಗಲೂ ಸಹ 20ನೇ ತಾರೀಕು, ನಾಳೆಗೆ 24ನೇ ತಾರೀಕು ಜುಲೈ ನಾಳೆಗೆ ಅದು ಸಹ ಸಸ್ಪೆಂಡ್ ಆಗಿದೆ, ಯಾವುದೇ ರೀತಿ ಇಲ್ಲ. ಹಾಗೆ ಇವಾಗ ಸಹ ವೈಷ್ಣೋದೇವಿ ಇಲ್ಲೂ ಸಹ ಸಸ್ಪೆಂಡ್ ಆಗಿದೆ ಅಂತ ಅಂತಿದ್ದಾರೆ. ಇಲ್ಲಿ ಪ್ರೊಟೆಕ್ಟ್ ಮಾಡಿರೋ ಕಾರಣ ನಾಳೆ ಏನಾಗುತ್ತೆ ಅಂತ ನೋಡಬೇಕು. ವೆದರ್ ಅಂತೂ ಇವತ್ತು ಅದ್ದೂರಿಯಾಗಿತ್ತು, ಯಾವುದೇ ರೀತಿ ಮಳೆ ಬರಲ್ಲ ಅಂತಲೇ ಹೇಳಂಗಿಲ್ಲ, ಆ ಥರ ಇತ್ತು ವೆದರು. ಹಾಗೆ ನೈಟ್ ವ್ಯೂ ಅಂತೂ ಇನ್ನೂ ಚೆನ್ನಾಗಿ ಕ್ಲಿಯರ್ ಆಗಿದೆ. ನೋಡೋಣ ಏನಾಗುತ್ತೆ ಅಂತ.